ಇವತ್ತು ಆಯ್ತಾ ಏನು ತಲೆ ಕೆಡಿಸ್ಕೊಬಿಟ್ರೆ ನನ್ನ ತಮ್ಮ ತಮ್ಮ ರಾಜಕಾರಣ ಅಂತ ನಾವು ಇಲ್ಲ ಅದು ನಮ್ಮ ಜವಾಬ್ದಾರಿ ಅದ್ರ ಬಗ್ಗೆ ಚಿಂತೆ ಮಾಡಬೇಕು. ಮೊದಲನೇ ಬಾರಿ ಅಲ್ಲ, ಭಾಳಷ್ಟು ಬಾರಿ ಇದನ್ನು ಈ ಥರ ಮಾಡ್ತಾ ಬರೋಕತ್ತಾರ. ಹೋದ ಸರಿ 2023 ಸಹಿತ ಈ ರೀತಿ ನಮ್ಮ ತಂದೆಗಳು ಚುನಾವಣೆಗೆ ನಿಂತಾಗ ಅಲ್ಲಿ ಬಂದು ಜಗಳ ಮಾಡಿ ಭಯದ ವಾತಾವರಣ ಸೃಷ್ಟಿ ಮಾಡಿ ತಾವು ಡಿಗ್ರಿಂಗ್ ಮಾಡಿಕೊಂಡು ಗೆಲ್ಲಬೇಕನ್ನೋ ಒಂದು ಉದ್ದೇಶದಿಂದ ಈ ರೀತಿ ಅವಾಗಲೂ ಸಹಿತ ಮಾಡಿದ್ರು. ಇವಾಗೂ ಸಹಿತ ನಮ್ಮ ಪಕ್ಷದ ಕಾರ್ಯಕರ್ತರು ಅವರು ರಾಯನ್ ಪಿಲ್ಲೆ ಅಂತ ಕೊಡೆಕಲ್ ಹುಬ್ಳಿಲಿ ಬರ್ತದೆ. ಅಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಪ್ರಚಾರ ಮಾಡಬೇಕಾದ್ರೆ ಕಲ್ಲು ತೂರಾಟ ಮಾಡಿ ಅವರು ಎದುರ್ಕೊಂಡು ಮನೆ ಒಳಗಡೆ ಹೋದರೆ ಮನೆ ತನಕ ಬಂದು ಮಚ್ಚು ತೊಗೊಂಡು ಲಾಂಗ್ ತೊಗೊಂಡು ಕಲ್ಲುಗಳಿಂದ ದಾಳಿ ಮಾಡ್ಯಾರ. ಇದಕ್ಕೆ ನಾವು ಏನಂತಾರೆ, ನಮ್ಮ ಪಕ್ಷದವರು ಯಾವಾಗಲೂ ಅವ್ರ ಪರವಾಗಿ ನಿಂತ್ಕೊಳ್ತೀವಿ. ಈ ರೀತಿ ದೌರ್ಜನ್ಯವನ್ನು ಸಹಿಸಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಸೋಲಿನ ಭೀತಿ ಎದ್ದು ಕಾಣಿಸ್ತಿದೆ ಅಂತ ಹೇಳಿ. ಹೌದೌದು, ಅವ್ರಿಗೆ ಅದು ಸೋಲಿನ ಭೀತಿ ಕಾಣಿಸಕತ್ತದ. ಅದಕ್ಕೆ ಇನ್ನು 4 ದಿವಸ ಉಳಿದಿದೆ. ಈ ಸಂದರ್ಭದಲ್ಲಿ ದೌರ್ಜನ್ಯ ಮಾಡಿದ್ರೆ ಆ ಕಡೆ ಭಾಗದವರೆಲ್ಲ ಓಟು ಕೊಡಕ್ಕೆ ಹೊರಗಡೆ ಬರಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕೃತ್ಯ ಮಾಡ್ಯಾರ ಅಂತ ಹೇಳ್ತೀನಿ. ಸರ್ ಎಲ್ಲ ನೋಡ್ಕೊಂಡು ಬಂದು ಈಗ ಹೇಗಿದ್ದಾರೆ ಸರ್ ಎಲ್ಲ ಕಾರ್ಯಕರ್ತರು? ಅದು ಎದುರ್ಕೊಂಡಿದ್ದಾರೆ, ಸ್ವಲ್ಪ ಗಾಯಗಳಾಗಿದೆ. ಯಾದಗಿರಿ ರೆಫರ್ ಮಾಡ್ತೀವಿ ಅಂತ ಹೇಳ್ಯಾರ ಅವ್ರನ್ನ. ಕೆಲವೊಬ್ಬರಿಗೆ ಒಂದು ಪೇಷಂಟ್ ಆಲ್ರೆಡಿ ಯಾದಗಿರಿಗೆ ಕೃತ್ಯದ ಬಗ್ಗೆ ಕಾಂಗ್ರೆಸ್ ಪಕ್ಷದಲ್ಲಿ ಸರ್ ಏನು ಸರ್, ಈ ಕೃತ್ಯದ ಬಗ್ಗೆ ಕಾಂಗ್ರೆಸ್ ಪಕ್ಷ ಕಾನೂನು ರೀತಿಯಾಗಿ ಏನು ಕ್ರಮ ಕೈಗೊಳ್ಬೇಕು ಕೈಗೊಳ್ತೀವಿ ನಾವು. ನಿನ್ನೆ ಸಂಜೆ ಸುಮಾರು 8-8:30 ಗಂಟೆ ರಾತ್ರಿಯಲ್ಲಿ ಏನು ಇವತ್ತು ರಾಯನಪಾಳ್ಯ ಗ್ರಾಮದಲ್ಲಿ ಸುಮಾರೊಂದು 60-65 ಜನ ಇಲ್ಲಿ ಸುರಪುರದಲ್ಲಿ BJPಯ ಬಹಿರಂಗವಾದಂಥ ಪ್ರಚಾರ ಕಾರ್ಯಕ್ರಮನ ಮುಗಿಸ್ಕೊಂಡು ಅವರು ರಾಯನಪಾಳ್ಯ ಗ್ರಾಮಕ್ಕೆ ಬಂದಾಗ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರಚಾರ ಮಾಡ್ತಿದ್ದ ಹಿನ್ನೆಲೆಯಲ್ಲಿ ಅವ್ರ ಮೇಲೆ ಹೋಗಿ ದೌರ್ಜನ್ಯ ಮಾಡಿ, ಅವ್ರ ಮೇಲೆ ಅತಿಕ್ರಮಣ ಮಾಡಿ, ಕಲ್ಲು ತೂರಾಟ ಮಾಡಿ ಅವ್ರಿಗೆ ಗಾಯ ಮಾಡಿಕೊಂಡು ಅವ್ರನ್ನ ಇವತ್ತು ಎದುರಿಸಿ ಬೆದರಿಸಿ ಆ ಸುತ್ತಮುತ್ತಲಿನ ಗ್ರಾಮದಲ್ಲಿ ಕೊಡೆಕಲ್ಲಿ ಇವತ್ತೇನು ಹೋಗಲಿದೆ ಆ ಸುತ್ತಮುತ್ತ ಒಂದು ಭಯಭೀತಿಯ ವಾತಾವರಣ ಸೃಷ್ಟಿ ಮಾಡೋಕ್ಕೆ ಒಂದು ಪ್ರಯತ್ನ ಆಗಿದೆ. ಇವತ್ತು ಇವೆಲ್ಲ ಬೆಳವಣಿಗೆಗೆ ಆಗುತ್ತೆ ಅಂತೇಳಿ ಮೊದಲೇ ನಿರೀಕ್ಷೆ ಇಟ್ಕೊಂಡು ನಮ್ಮ ಅಭ್ಯರ್ಥಿಗಳವರು ಇವತ್ತು ಚುನಾವಣಾ ಒಂದು ಸಮಿತಿಗೆ ಒಂದು ಪತ್ರನ ಕೊಟ್ಟಿದ್ದಾರೆ. ರಾಯನಪಾಳ್ಯ ಬೂತ್ ಸೆನ್ಸಿಟಿವ್ ಬೂತ್ ಅತಿ ಸೂಕ್ಷ್ಮ ಮತಗಟ್ಟೆ ಇದೆ ಅಂತೇಳಿ. ಅದೇ ರೀತಿಯಲ್ಲಿ ಯಾವ ಥರದಲ್ಲಿ ನಾವು ನಿರೀಕ್ಷೆ ಮಾಡಿದ್ವು ಅದನ್ನು ನಾವೇನಾಗುತ್ತೆ ಅಂತ ನಮಗೆ ಒಂದು ಭಯ ಇತ್ತು ಮನಸ್ಸಲ್ಲಿ. ಇವತ್ತು ಅದೇ ರೀತಿಯಾಗಿ ಬಯಲಾಗಿದೆ. ಅಲ್ಲಿರ್ತಕ್ಕಂಥ ಒಂದು ಕುಟುಂಬದ ಮೇಲೆ ಇವತ್ತು ಕಲ್ಲು ತೂರಾಟ ಮಾಡಿ ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ಅಲ್ಲಿರ್ತಕ್ಕಂಥ ಗಾಯಾಳುಗಳು ಇವತ್ತು ಇಲ್ಲಿ ತಾಲೂಕಿನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಒಬ್ಬರಿಗೆ ಸ್ವಲ್ಪ ತೀವ್ರವಾದಂಥ ಪೆಟ್ಟಾಗಿದೆ ಅಂತೇಳಿ ಅವ್ರನ್ನ ಯಾದಗಿರಿಗೆ ಕರ್ಕೊಂಡು ಹೋಗಿದ್ದಾರೆ. ಇವತ್ತು ಸ್ವತಂತ್ರ ಬಂದು 75 ವರ್ಷ ಆದರೂ ಕೂಡ ಕೆಲವೊಂದು ಗ್ರಾಮಗಳಲ್ಲಿ ಇವತ್ತು ಕೂಡ ಜನಕ್ಕೆ ಸ್ವತಂತ್ರ ಇಲ್ಲದಿದ್ದಂಗೆ, ಅವ್ರ ಧ್ವನಿ ಇಲ್ಲದಿದ್ದಂಗೆ ಇವತ್ತು ನಾವಿಲ್ಲಿ ನೋಡ್ತಾ ಇದ್ದೀವಿ. ಈ ವಾತಾವರಣ ಬದಲಾಗಬೇಕು, ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ನಂಬಿಕೆಯಿಂದ ಜೊತೆಗೆ ಒಗ್ಗಟ್ಟಾಗಿ ಬಾಳಬೇಕಂತಂದರೆ ಅದಕ್ಕಿರ್ತಕ್ಕಂಥದ್ದು ಒಂದೇ ಮಾರ್ಗ, ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಬೇಕು. ರಾಜಾ ವೇಣುಗೋಪಾಲ್ ನಾಯಕ್ ಅವ್ರನ್ನ ಆರಿಸಿ ಇವತ್ತು ನಾವು ಅವ್ರನ್ನ ಜಯಶಾಲಿಯಾಗಿ ಮಾಡಿ ಇವತ್ತೇನು ಈ ಸುರಪುರ ತಾಲೂಕಿದೆ, ಸುರಪುರ ತಾಲೂಕು ಒಂದು ಶಾಂತಿ ಕಾನೂನಿನ ಸುವ್ಯವಸ್ಥೆ ತರಂಥ ಕೆಲಸನ ನಾವಿಲ್ಲಿ ಮಾಡಬೇಕಾಗಿದೆ.